ಅಮೆರಿಕ ಮತ್ತು ಚೀನಾ ನಡುವೆ ತೆರಿಗೆಯಿಂದ ಶುರುವಾದಂತಹ ಸಮರ ಇನ್ನೂ ಕೂಡ ಮುಗ್ದಿಲ್ಲ. ತೆರಿಗೆಯಿಂದ ಶುರುವಾದಂತಹ ಈ ಸಮರ ಇದೀಗ ವ್ಯಾಪಾರ ವಹಿವಾಟಿನವರೆಗೂ ಕೂಡ ಬಂದು ನಿಂತಿದ್ದು, ಸದ್ಯ ಚೀನಾ ಅಮೆರಿಕಾಗೆ ರಫ್ತು ಮಾಡ್ತಾ ಇದ್ದಂತಹ ಲೋಹಗಳು ಮತ್ತು ವಿಶೇಷ ಅಯಸ್ಕಾಂತಗಳ ರಫ್ತನ್ನ ಸ್ಥಗಿತಗೊಳಿಸುವ ಮೂಲಕ ಅಮೆರಿಕ ವಿರುದ್ಧ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಈ ಮೂಲಕ ಶಸ್ತ್ರಾಸ್ತ್ರ, ಎಲೆಕ್ಟ್ರಾನಿಕ್ ಉಪಕರಣ, ವಾಹನ, ವಿಮಾನ, ಸೆಮಿಕಂಡಕ್ಟರ್ ಮತ್ತು ಹಲವಾರು ಗ್ರಾಹಕ ವಸ್ತುಗಳ ತಯಾರಿಕೆಯಲ್ಲಿ ನಿರತವಾಗಿರತಕ್ಕಂಥ ಅಮೆರಿಕ ಮತ್ತಿತರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ತೀವ್ರ ತೊಂದರೆ ಆಗ್ತಾ ಇದೆಯಂತೆ. ಹೌದು, ರಫ್ತಿಗೆ ಹೊಸ ನಿಯಂತ್ರಣ ವ್ಯವಸ್ಥೆಯನ್ನು ರೂಪಿಸಲು ಚೀನಾ ಸರ್ಕಾರ ಮುಂದಾಗಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀತಿ ನಿಯಮಗಳನ್ನು ಸಿದ್ಧಪಡಿಸ್ತಾ ಇದೆ. ಕಾರ್ನಿಂದ ಕ್ಷಿಪಣಿವರೆಗೂ ಕೂಡ ವಿವಿಧ ವಸ್ತುಗಳ ತಯಾರಿಕೆಗೆ ಬೇಕಾಗುವಂತಹ ಲೋಹಗಳು ಮತ್ತು ಸ್ಪೆಷಲ್ ಮ್ಯಾಗ್ನೆಟ್ಸ್ಗಳನ್ನು ಅಮೆರಿಕಾಗೆ ರಫ್ತಾಗದಂತೆ ಚೀನಾದ ವಿವಿಧ ಬಂದರುಗಳಲ್ಲಿ ತಡೆ ಹಿಡಿಯಲಾಗ್ತಾ ಇದೆಯಂತೆ. ಇನ್ನು ಹೊಸ ನಿಯಮ ರೂಪುಗೊಂಡಂತಹ ಬಳಿಕ ಅಮೆರಿಕಾದ ಮಿಲಿಟರಿ ಗುತ್ತಿಗೆದಾರರು ಸೇರಿದಂತೆ ನಿರ್ದಿಷ್ಟ ಕಂಪನಿಗಳಿಗೆ ಕೈ ಸೇರಿದಂತೆ ಶಾಶ್ವತ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗ್ತಾ ಇದೆ. ಅಂದಹಾಗೆ ಚೀನಾ ಭೂಮಿಯಲ್ಲಿ ಲಭ್ಯವಾಗುವಂತಹ ಅಪರೂಪದ ಧಾತುಗಳ ಪೈಕಿ 90% ಚೀನಾ ಒಂದೇ ಉತ್ಪಾದಿಸ್ತಾ ಇದೆ. ಆದರೆ ಅಮೆರಿಕಾದಲ್ಲಿ ಇಂತಹ ಒಂದೇ ಒಂದು ಗಣಿ ಇದೆ. ಹೀಗಾಗಿ ಈ ಲೋಹ ಧಾತುಗಳಿಗೆ ಅಮೆರಿಕ ಚೀನಾದ ಮೇಲೆ ಅವಲಂಬಿತವಾಗಿದೆ. ಇದರಿಂದ ಅಮೆರಿಕದ ಉದ್ಯಮಿಗಳಿಗೆ ಸಾಕಷ್ಟು ತೊಂದರೆಯೂ ಕೂಡ ಉಂಟಾಗ್ತಾ ಇದೆಯಂತೆ. ಇನ್ನು ಲೋಹ ಧಾತುಗಳನ್ನು ಅಮೆರಿಕವು ಎಲೆಕ್ಟ್ರಾನಿಕ್ ಕಾರು, ಡ್ರೋನ್, ರೋಬೋಟ್ ಹಾಗೆ ಕ್ಷಿಪಣಿ, ಅಂತರಿಕ್ಷ ನೌಕೆ, ಗ್ಯಾಸೋಲಿನ್ ಆಧಾರಿತ ಕಾರು ಹಾಗೆ ಮುಂತಾದವುಗಳಿಗೆ ಎಲೆಕ್ಟ್ರಾನಿಕ್ ಮೋಟಾರ್ ತಯಾರಿಕೆಗೂ ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲೂ ಕೂಡ ಈ ಒಂದು ಲೋಹಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಚೀನಾ ಅಮೆರಿಕಗೆ ಹೋಗುವಂತಹ ಲೋಹವನ್ನು ಸ್ಟಾಪ್ ಮಾಡಿ ಶಾಕ್ ಕೊಟ್ಟಿದೆ.